ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟಂತ 11 ಮಂದಿ ಪೋಷಕರ ಗೋಳು ಹೇಳತೀರದು. ಒದ್ದಾಡ್ತಾ ಇದ್ದಾರೆ ಮಕ್ಕಳನ್ನ ಕಳೆದುಕೊಂಡು ನಿತ್ಯ ಕಣ್ಣೀರು ಇಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೃತರ ಕುಟುಂಬಸ್ಥರನ್ನ ಭೇಟಿ ಮಾಡಿ ರಾಜಕಾರಣಿಗಳು ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ಕುರುಟಹಳ್ಳಿ ಮತ್ತು ಗೋಪಲ್ಲಿ ಗ್ರಾಮಕ್ಕೆ ಸಚಿವ ಎಂಸಿ ಸುಧಾಕರ್ ಭೇಟಿ ನೀಡಿದ್ದಾರೆ. ಗೋಪಲ್ಲಿ ಗ್ರಾಮದ ಪ್ರಜ್ವಲ್, ಕುರುಟಹಳ್ಳಿ ಗ್ರಾಮದ ಶ್ರವಣ್ ಮೃತ ದುರ್ದೈವಿಗಳು. ಇವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಚಿವರು ಧೈರ್ಯ ಹೇಳಿದ್ದಾರೆ. ಅಲ್ಲದೆ ಮೃತರ ನಿವಾಸಕ್ಕೆ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಕೂಡ ಭೇಟಿ ನೀಡಿ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಕಿಡಿಕಾರಿದ್ರು. ದೇಶದಲ್ಲಿ ಇದು ರದ್ದಾದರೆ ಬಹುಶಃ ದೇಶದಲ್ಲಿ ಲಕ್ಷಾಂತರ ಕುಟುಂಬಗಳು ಇವತ್ತು ಉಳ್ಕೊತವೆ. ಇಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ಕೂಡ ಲಕ್ಷಾಂತರ ಕುಟುಂಬಗಳು ಇವತ್ತು ಹಾಳಾಗಿದ್ದಾವೆ. ಆಸ್ತಿಗಳನ್ನ ಕಳ್ಕೊಂಡಿದ್ದಾರೆ, ಮನೆಗಳನ್ನ ಕಳ್ಕೊಂಡಿದ್ದಾರೆ, ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ಎಲ್ಲ ಹೋಗಿದೆ. ಹಾಗಾಗಿ ಇಂಥ ಘಟನೆಗಳು ನಡೀಬಾರ್ದು ಅಂತ ಹೇಳಿದ್ರೆ ಇದು ರದ್ದಾಗಬೇಕು. ಮತ್ತು ಇಂಥವೆಲ್ಲ ಕೂಡ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಕೂಡ ಇಂಟೆಲಿಜೆನ್ಸ್ ಇರಬೇಕು. ಎಷ್ಟು ಜನ ಸೇರ್ತಾರೆ, ಇದು ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು. ಕ್ರಿಕೆಟ್ ಅಂದಾಗ ಹುಚ್ಚ ಅಭಿಮಾನಿಗಳು ಇರ್ತಾರೆ, ಹೋಗ್ತಾರೆ. ಎಷ್ಟು ಜನ ಸೇರ್ತಾರೆ, ಎಲ್ಲಿಂದ ಬರ್ತಾರೆ? ಆ ಮೆಟ್ರೋ ಸ್ಟೇಷನ್ಗಳಲ್ಲಿ ಗೊತ್ತಾಗ್ಬಿಟ್ಟು ನೋಡ್ಬಿಟ್ಟಿದೆ, ಸಾಕಾಗಿತ್ತು. ಆ ಮೆಟ್ರೋ ಸ್ಟೇಷನ್ಗಳಲ್ಲಿ ಇರ್ತಕ್ಕಂಥ ಜನ ನೋಡಿದ್ರೆ ಇವರು ಯೋಚನೆ ಮಾಡಬೇಕಾಗಿತ್ತು. ಅಂದರೆ ಒಂದು ಸಭೆ ಮಾಡಿಲ್ಲ. ಬೆಳಗ್ಗೆ 6 ಗಂಟೆವರೆಗೂ ಪೊಲೀಸ್ ಡ್ಯೂಟಿಯಲ್ಲಿದ್ದಾರೆ. ಮತ್ತೆ 11 ಗಂಟೆಗೆ ಬಂದು ನೀವು ಬಂದೋಬಸ್ತ್ ಮಾಡಿ ಅಂದರೆ ಎಲ್ಲಿಂದ ಮಾಡೋಕ್ಕಾಗುತ್ತೆ? ಅವರು ಮನುಷ್ಯರಲ್ವೇ? ನಾನು ಭಾಳ ಹತ್ತಿರದಿಂದ, ನನಗೆ ವೈಯಕ್ತಿಕವಾಗಿ ಪರಿಚಯ ಇದ್ದಾರೆ ದಯಾನಂದ್ ಅವರು, ಕಮಿಷನರ್ ಅವರು. ಅವ್ರನ್ನ ಹತ್ತಿರದಿಂದ ಭಾಳ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ. ಅಂಥವರನ್ನು ಅವ್ರು ಹೇಳಿದ್ದಾರೆ ಭಾನುವಾರ ಮಾಡ್ಕೊಳ್ಳಿ, ಆಗೋದಿಲ್ಲ ಅಂತ. ಆದರೆ ನೀವು ತರಾತುರಿಯಲ್ಲಿ ನೀವು ಮೈಲೇಜ್ ತಗೊಳ್ಳೋದಕ್ಕೋಸ್ಕರ, ಯಾವ ಮೈಲೇಜು ಏನು ₹1 1 ನಯಾ ಪೈಸಾ ಲಾಭ ಆಗೋದಿಲ್ಲ ಅವ್ರಿಗೆ. ಆದರೂ ಕೂಡ ಮೈಲೇಜ್ ತಗೊಳ್ಳೋದಕ್ಕೆ ಹೋಗಿ 11 ಕುಟುಂಬಗಳಲ್ಲಿ 11 ಮಕ್ಕಳನ್ನು ಬಲಿ ಪಡ್ಕೊಂಡ್ರಲ್ಲ. ದೇಶದಲ್ಲಿ ಇದು ರದ್ದಾದರೆ ಬಹುಶಃ ದೇಶದಲ್ಲಿ ಲಕ್ಷಾಂತರ. ಆರ್ಸಿಬಿ ವಿಜಯೋತ್ಸವ ನಡೆದ ಕಾಲ್ತುಳಿತದ ದೃಶ್ಯಗಳು ನೋಡಿದ್ರೆ ನಿಜಕ್ಕೂ ಭಯ ಶುರುವಾಗುತ್ತೆ. ಆ ಘಟನೆಗೆ ಸಂಬಂಧಿಸಿದ ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಉಸಿರಾಡಲು ಒದ್ದಾಡ್ತಾ ಇದ್ದಂಥ ವ್ಯಕ್ತಿಯನ್ನ ಆಸ್ಪತ್ರೆಗೆ ರವಾನಿಸಲು ಸ್ಥಳೀಯರು ಪರದಾಟವನ್ನು ನಡೆಸಿದ್ದಾರೆ. ಕಣ್ಣೆದುರೇ ಪೊಲೀಸ್ ಜೀಪ್ ಇದ್ರೂ ಕ್ಯಾರೆ ಅನ್ನಲಿಲ್ಲ. ಪೊಲೀಸ್ ಅಣ್ಣ ಪ್ಲೀಸ್ ಅಣ್ಣ ಅಂತ ಗೋಗರೆದ್ರು ಕಿವಿಗೆ ಹಾಕೊಳ್ಳಿಲ್ಲ. ಬಳಿಕ ಆಟೋ ಚಾಲಕನನ್ನ ನಿಲ್ಲಿಸಲು ಸಾಕಷ್ಟು ಸರ್ಕಸ್ ನಡೆದಿದೆ. ಎಷ್ಟು ದುಡ್ಡು ಕೇಳಿದ್ರು ಕೊಡ್ತೀನಿ, ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಆಟೋ ಡ್ರೈವರ್ ಬಳಿ ಬೇಡಿಕೊಂಡಿದ್ದಾರೆ. ಆಟೋಗೆ ಅಡ್ಡಲಾಗಿ ನಿಂತ ಮೇಲೆ ಚಾಲಕ ಒಪ್ಪಿಕೊಂಡು ಆಸ್ಪತ್ರೆಗೆ ರವಾನಿಸಿರುವಂಥ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ನಮ್ಮ ಮೋದಿ ಅನ್ನೋ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಲಾಗಿದೆ. ಉಸಿರಾಡ್ತಿಲ್ಲ ಅವನು ನೋಡಿ.